ಪಾನಿಪುರಿ ಚಿಪ್ಸ ತಿನ್ನೋದ್ರಾಗ ಟೈಮ್ ಪಾಸ್ ಆಗೈತೆ ಅದು. ಎಲ್ಲಿ ರೊಕ್ಕ ಮಾಡೋದು, ಅದ್ರಾಗ ಹೊತ್ತು ಹೋಗಿಬಿಟ್ಟಿರ್ತೈತಿ. ₹2 ಅಪ್ಪ ಕೊಟ್ಟಿದ್ದು ಗೋಳೆ ಮಾಡಿ ಜಾತ್ರೆಗೆ ಇಡೋನು ಕೊಂತೇವ. ಈಗ ತಿಲ್ಲ ಹರಿಯಾಗಿದ್ದ ಇಲ್ಲ ಕೂತಿದ್ದು ನಾನು ಆಗಳ ಹಿಂಗೆ ಹರಿದು ಹಾಕೋತಿಳಕ್ಕೆ ಏನು ತಿತ್ತೇಳಿ ಯಾರಿಗೆ ಗೊತ್ತದು. ಇಂಥ ಮಾತು ಕೂತಾರಂದ್ರೆ ಆಕೆ ಮಾಡಿ ಹಾಕ್ತಿದ್ಲು. ನಾನು ನುಂಗಿ ಗಿಂಗಿ ಸಾವಕಾಶ ಅಂದೆ ನಾನು. ಅದಕ್ಕೆ ಇವತ್ತಿನ ದಿನಮಾನದಲ್ಲಿ ಒಬ್ಬರು ತಾಯಂದಿರು, ಅವ್ರ ಹೆಸರು ಏನು ಹೇಳ್ಬೇಕು ಸ್ವಲ್ಪ ನನಗೆ. ಅವ್ರು ಯಾರೋ ತಾಯಿ ಸ್ವರೂಪಿಯಾಗಿರ್ತಕ್ಕಂಥ ಮಾದೇವಿ ಅವರು ಒಬ್ಬರೇ ಒಂದು ಗಂಟು ತಂದು ಕೊಟ್ಟಾರ. ಅವರು ಅದರೊಳಗೆ ಬಹಳಷ್ಟು ಸಂಗ್ರಹಣೆ ಮಾಡಿದಾರ. ಆ ತಾಯಂದಿರು ಒಂದಾದರೂ ನನ್ನ ಜನ್ಮಕ್ಕೆ ಪ್ರಸಾದ ಗಂಟು ಉಳ್ದೈತೆನತ್ತು ಒಂದು ಖುಷಿ ಪಟ್ಟೆ ನಾನು. ಬಹುಶಃ ನೀವೆಲ್ಲರೂ ಕೂಡ ಮುಂದಿನ ವರ್ಷ ಇಲ್ಲಿ ಕೂತು ಚೋಟಾ ಮೇಳ ಅಟ್ಟು ಎಲ್ಲ ಗೋಳೆ ಹಾಕಬೇಕಿದು. ಪಾನಿಪುರಿ ಚಿಪ್ಸ ತಿನ್ನೋದು ಬಿಟ್ಟು ಇದೆಲ್ಲ ಹಿರಿಯರ ಸಮ್ಮುಖದೊಳಗೆ 5 ದಿವಸ ಜಾತ್ರೆ, ಅಕಾಡಿ ಪಾರ್ಟಿ ಒಳಗೆ 5 ದಿವಸಿನ ಖರ್ಚಿನ ಜಾತ್ರೆ. ಇದೆಲ್ಲ ನಮ್ಮ ಹೋಗಳು ಕೂತಾರ ನೋಡಿ, ಅಲ್ಲಿ ಒಂದು ಹಿಂದಿಬ್ರು ಅವ್ರ ಜವಾಬ್ದಾರಿ ಇದೆ ಜಾತ್ರೆದ 5 ದಿನ. ಅದಕ್ಕೆ 11 ದಿವಸದ ಪರ್ಯಂತರವಾಗಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮ ನಡಿಬೇಕಾಗಿದೆ. ಇದು ಯಾಕೆ ನಡಿಬೇಕು ಅಂತ ಕೇಳಿದ್ರೆ, ನಾನು ಬೆಳಗಿನ ಜಾವ ವಾಕಿಂಗ್ ಹೋಗಿ 4 ಗಂಟೆಗೆ ಹೊಳೆ ಬರಾಗ ಒಬ್ರು ಏನಂದ್ರು, ಅಯ್ಯ ಮುತ್ಯಾರು ಭಾಳ ಚಲೋ ಪ್ರವಚನ ಹೇಳಾಕ್ತಾರೆ, ಕರೆ ಒಂದೊಂದು ಇಟೀಟ ಆಗಿ ಹಳಾಳಾಗೈತಿ ಅವ್ವ ಅನ್ಲಕ್ಕೆ ಬೇಕು. ನನಗೆ ನೀ ಪ್ರವಚನಕ್ಕೆ ಬರ್ತೀನಿ ಗಪ್ಯವ ಎಂದು ಹಳಾಳಾಗಿದ್ದು ಪೂರ ಮಾಡಿ ಹೋಗ್ಕನ್ನ ಅಂದೆ ನಾನು ಅವ್ರಿಗೆ. ನಾನು ಅವಾಗ ಅವ್ರಿಗೆ ಮಾತಾಡ್ಸ್ಬೇಕಂದೆ. ಇವ್ಯಾವ ಇಟ್ಟೊತ್ನಾಗ ದೇವಿನಂಗೆ ಮಾತಾಡ್ಸ್ಯಾನ ಅಂಜಾರತ್ ಹೇಳಿ ಸುಮ್ಮ ಕೂತೆ ನಾನು ಅಷ್ಟ. ನೀವು 11 ದಿವಸ ಪ್ರವಚನ ಮಾಡೋಣಂದ್ರೆ ಹೆಂಗೆ ನೋಡಿ, ಮುಗಿಲಿ ಬಾಯ್ಲಿ ಉಸುಲು ಬಿಟ್ರೆ ನಮ್ಮ ಸುತ್ತ ಬಂದ ನಾನು ಅವ್ರಂಗೆ ಹಂಗೆ ಕೂತೀರಿ. ಅದು ಯಾಕಂದ್ರೆ ಜಕ್ನೂರು ಗ್ರಾಮ ಇನ್ನು ಪುಣ್ಯ ಪಾವನ ಕ್ಷೇತ್ರ ಆಗತೈತಿದ. ಈ ಊರಿಗೆ ಬರಲಾರ್ದಂಥ ಸತ್ಪುರುಷರು ಬರಾಕತ್ತಾರ, ಸಾಧುರು ಕರಿಲಾರ ಸಾಧುರು ಬರಾಕತ್ತಾರ, ಕರಿಲಾರ ರಾಜಕೀಯ ಗಣ್ಯ ಮಾನ್ಯರು ಬರಾಕತ್ತಾರ. ಜಕ್ನೂರು ಎಲ್ಲೈತೆ ಅಂತ ಕೇಳಿದ್ರೆ ಮಾನ್ಯ ಒಬ್ಬ ಒಂದಂತ ಜಕ್ನೂರಾಗ ಮೀಟಿಂಗ್ ಕರೆದಿದ್ವಿ. ಜಕ್ನೂರು ಎಲ್ಲೈತೆ ನಾನು ಬಾಗಲಕೋಟೆಗೆ ಕೇಳಿದತ್ತವ. ಜಕ್ನೂರು ಅತ್ತಾರ, ಜಕ್ನೂರು ಎಲ್ಲೈತೆ ಅಂದತ್ತವ DC ಆಫೀಸ್ನಾಗ ಒಬ್ಬ. ಅದು ಅವಾಗ ಹೇಳಿದೆ ನಾನು, ಜಕ್ನೂರ ಅಫ್ಘಾನಿಸ್ತಾನ ಮಗ್ಲಕೈತವ ಮಂಗ್ಯಾನ ಮಗನ, ಇದು ಪೈಲೆ ಐತೆ. ಅದಕ್ಕೆ ಇದು ಹಂಗೆ ಆಗಬಾರ್ದು. ಪ್ರವಚನಕ್ಕೆ ನೀವೆಲ್ಲರೂ ಹ್ಞೂ ಅಂದ್ರೆ ಎಷ್ಟು ದಿವ್ಸ ರೀ ಮಾಡೋಣ ಯಾವ ಕೊಡ್ರಿ ಮತ್ತು ವಾಕ್ಕ ಹಾಂ ರೀ ಅಂದ್ರೆ ನೋಡ್ರಿ. ಒಂದು ಕರಾರಿ ಸದ್ಯಕ್ಕೆ ಭಾಳತ್ತೇನು ಮಾತಾಡೋದಿಲ್ಲ, ಎಲ್ಲರದು ಓಂ ನಮಃ ಶಿವಾಯ ಅನ್ಬೇಕಾಗೈತಿ. ಈಗ ಅಪ್ಗೋಳದು ಅವ್ರದ್ದು ಇಬ್ಬರು ಬಾರ್ಸವ್ರದ್ದು ಅಪ್ಗೋಳ ಖರ್ಚ ನಿಮ್ಮ ಪಾಲಿಗೆ. ಯಾಕ್ರಿ? ಯಾಕಂದ್ರೆ ಈಗ ಪಾಲ ಮಾಡಿದ್ವಿ ಅಂದ್ರೆ ಸ್ವಚ್ಛ ಕಸ ತೆಗಿತಾರೆ ಅವ್ರು, ಇಲ್ಲಿಕ ತೆಗಿದಿಲ್ಲ. ಅದು ಕಚ್ಬಿಚಿ ಆತಂದ್ರೆ ಮತ್ತದು ಸಾಲ ಬರೋಬರಿ ಬರೋದಿಲ್ಲ. ಅದು ನೀ ಏನಪ್ಪ ತುಳಸಿಗೇರಿ ಹನುಮಪ್ಪನಂಗೆ ಶಿವಪ್ಪನ ಏನು ಹೇಳಾಕತ್ತಿಲ್ಲ. ಅವ ನೋಡು ನನ್ನ ಮ್ಯಾಗ ಸಿಟ್ಟಿಗೆ ಟೈಲ್ ಹಿಂಗೆ ಮಾಡ್ತಾನವ. ಯಾಕಂದ್ರೆ ಹ್ಞೂ ಅನ್ವಾರ್ಯ ಹ್ಞೂ ಅನ್ರಿ ಜೋರ್ಲಿ ನೀವ್ರಿ. ನಮ್ಮ ಮ್ಯಾಳ ತಯಾರಾದಂಗೆ ಆತ ಹೆಚ್ಚ ಕಡಿಮೆ ಇದೆ. ಇರಲಿ, ಒಮ್ಮೆ ಬಂದು ಕೊಟ್ಟಿವಿ ಅಂದ್ರೆ ಮತ್ತೆ ದನಿಗೆ ಹೇಳಬಾರ್ದು ಇದು. ಅದಕ್ಕೆ ತಾಯಂದಿರು ಪರಮ ಪೂಜ್ಯರ್ದು ಎಲ್ಲ ಜವಾಬ್ದಾರಿ ತಗೋಬೇಕು. ಮತ್ತು ಒಂದು ಕಂಡೀಷನ್ ಅಂದ, ನಾ ಭಾಳ ಕರಾರು ಮನುಷ್ಯ, ನಿಮಗೆ ಗೊತ್ತೈತಿ ವ್ಯವಸ್ಥೆ. ನನ್ನ ಗಂಡು ಓದ್ಕೊಟ್ಟ ನಾ ಏನು ಪಟ್ಟಿ ಕೊಡೋದಿಲ್ಲ ಅನ್ನೋಂಗಿಲ್ರ ನೀವು. ಮತ್ತು ನಿಮ್ಮ ಪಾಲಿಂದ ಏನು ಕೊಡೋದೈತಿ ಇದನ್ನು ಕೊಡೋದು. ನೀವು ಏನು ಕೂತಿರ್ಲ ಎಪ್ಪುಗಳಿಲ್ಲಿ ನೀವು ಕೊಡೋದು ನಮ್ಮಕ್ಕೆ ಹೋದಾಳ ಹೇಳ್ರಿ ಅಂದ್ ಹಿಂಗೆ ನೀವು ಕುಂಡ್ರಿ ಬೇಡ್ರಿ ಅತ್ತ. ನೀವು ಕೊಡೋದು ಅವರು ಕೊಡೋದು. ಮುಂದಿನ ವರ್ಷ 11 ದಿವಸ ಮಲಕಾರ ಸಿದ್ಧ ಇವತ್ತು ಹುಟ್ಟು ಉಳ್ದಾನಲ್ಲ, ಹುಟ್ಟಿಸಿರಿ ಇವತ್ತು ಅವ ಜನ್ಮ ತಾಳಿದಾನೆ ಈ ಪುಣ್ಯ ಭೂಮಿ ಒಳಗೆ. ಮಲಕಾರ ಸಿದ್ಧ ಆಡಿದ ಆಟ ಹೆಂಗೈತೆ ಅನ್ನೋದು 5 ದಿವಸಕ್ಕೆ ಇದು ಮುಗಿಲಾರ ಕತ್ತೀರಿದು. ಸಿದ್ಧ ಪರಂಪರೆ ತಾಯಂದಿರೇ, ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಕೇಳಿದ್ರೆ, ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಾಂತ ತಮಿಳುನಾಡು ಕೇರಳದಲ್ಲಿ ಹೋದರೂ ಕೂಡ ಈ ಸೊಬಗು, ಈ ಪ್ರೀತಿ, ಈ ವಾತ್ಸಲ್ಯ ಈ ಕರುನಾಡಿನಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪುಣ್ಯ ಭೂಮಿದು. ಆ ಪುಣ್ಯ ಭೂಮಿಗೆ ಹೆಚ್ಚಿನ ಸಿದ್ಧರ ಪಲ್ಲಕ್ಕಿಗಳು ಬರ್ತಾ ಇದ್ದಾರೆ, ಹೆಚ್ಚಿನ ಸಿದ್ಧರ ಸಿದ್ಧಾಟಿಗೆ ನಡೀತಾ ಇದೆ. ಅಂಥ ಸಿದ್ಧ ಪರಂಪರೆಯಲ್ಲಿ ಇವತ್ತು ಈ ಸಿದ್ಧಾಟಿಗೆ ಮಹಿಮೆಯನ್ನು ನಾನು ಅದರಾಗೆ ಪೂಜಾರಿ ಇದ್ದೀನಂತ ಭಾವಿಸ್ಬೇಡ್ರಿ.
ಆದ್ರೆ ದುಡ್ಕೊಂಡವ್ರಿಗೆ ಪಡ್ಕೊಂಡವ್ರು ಮಾತ್ರ ಗಚ್ಚಿ ಉಳ್ಕೋತಾರ ಅನ್ನಕ್ಕೆ ಇದೊಂದು ನಿರ್ದೇಶನ. ಒಂದೇ ಸಣ್ಣ ಯಮನಪ್ಪಣ್ಣ ಬಡತನ ಪರಿಸ್ಥಿತಿ ಒಳಗಿದ್ರು 30 ವರ್ಷ ಅಡಿಕೆ ಆಡ್ಕೋದು ಬಂದ. ಸಿರ್ಸೈಲ್ ಮಾಸ್ತರ್ 45 ವರ್ಷ ಆಡಿದ. ಯಮನಪ್ಪ ಮಾಸ್ತರ್ನ ಮಗಗೂ ನೌಕರಿ ಕೊಟ್ಟಾನ, ಸಿರ್ಸೈಲ್ ಮಾಸ್ತರ್ನ ಮಗಳಿಗೆ ನೌಕರಿ ಕೊಟ್ಟಾನ. ಅವ್ರಿಬ್ರು ನಾವು ದುಡ್ಕೊಂಡಿದ್ದಕ್ಕೆ ನೌಕರಿ ಕೊಟ್ಟಿಲ್ಲ ಅಂದ್ರೆ ನಾನು ನಿಮ್ಮ ಮನ್ಯಾಗ ಸಾಯ್ತಕ್ಕ ಜೀತಾ ಇರ್ತೀನಿ. ಮತ್ತು ಅದು ಕಂಡೀಷನ್ ಅದ. ಯಾಕಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ನೀವೆಲ್ಲರೂ ನೌಕರಿ ಹಿಡಿಬೇಕು, ನೀವು ಮಲ್ಕಾರ ಸಿದ್ಧನ ಸೇವಾ ಆಗಬೇಕು, ಉತ್ತರೋತ್ತರಕ್ಕಾಗಿ ಬೆಳಗಿ ನಿಮ್ಮ ತಾಯಿ ತಂದೆ ಹೆಸರನ್ನು ತರುವಂಥ ಮಕ್ಕಳು ನೀವೆಲ್ಲರೂ ಭಾಳ ಬೆಳಗಬೇಕು. ಯಾಕಂತ ಕೇಳಿದ್ರೆ ಭಕ್ತಿ ಮಾಡಿ ದುಡ್ದವ ಪಗಾರ ಒಟ್ಟ ಇಟ್ಕೊಳ್ಳೋದಿಲ್ಲ. ನಾವು ಮುಂಜಾನೆ ದುಡಿದು ಬಂದ್ರಿ ಅಂದ್ರೆ ಸಂಜೆಗೆ ನಿಮ್ಮದು ಜಮಾ ಮಾಡಿರ್ತಾನ. ಅಂಥ ಜಮಾ ಮಾಡುವಂಥ ಪುಣ್ಯಾತ್ಮ ಇವತ್ತು ಬಂದಿದ್ದಾನ, ಅವನನ್ನು ಉಳಿಸ್ಕೊಳ್ಳೋಣ. ನಿಮ್ಮ ಊರಾಗ ಇನ್ನೂ ಕುಂಚನೂರಾಗ ಅವನು ಕೂನಿಲ್ಲ ಖರೆ. ಯಾಕ್ರಿ ಗುರುಗಳೇ ಸರ್, ಕುಂಚನೂರಾಗ ಮಲಕಾರ ಸಿದ್ಧನ ಕೂನೇನೂ ಇಲ್ಲ. ಮಲಕಾರ ಸಿದ್ಧನ ಕೋಲೆತ್ತ ಅಷ್ಟ ಐತದ. ಅವಾಗ ಕಟ್ಟಿಬಿಟ್ಟಿದ್ದ ಅವ್ರಿಬ್ರು ಕೂತಿದ್ದ. ಆದ್ರೆ ಜಕ್ನೂರಾಗ ಮಲಕಾರ ಸಿದ್ಧ ಅದ ನನ್ನಕ್ಕೆ ಮೇಲಾಡ್ಯಾಗ ಅವನ ಹೆಜ್ಜೆ ಅದಾವ, ಅವನ ಗುರುತತಿ. ಅಲ್ಲಿದ ಬಿಟ್ಟು ಬಂದ ನಿಮ್ಮೆಲ್ಲರ ಪ್ರೀತಿಗಾಗಿ ಎಲ್ಲಿ ಕೂತಾನಂತ ಕೇಳಿದ್ರೆ ಮಂಟ್ರು ಸಾವುಕಾರ ಹೊಲದಾಗ ಅವನು ಗದ್ಗೆ ಮ್ಯಾಗ ಕೂತಾನ. ಅದಕ್ಕೆ ಮುಂದಿನ ವರ್ಷ 11 ದಿವಸ ಆದ್ರೆ ನಮಗೂ ತೃಪ್ತಿ, ನಿಮಗೂ ತೃಪ್ತಿ. ಮತ್ತು ನನಗೂ ಅನ್ಬೇಡ್ರಿ, ನೀ ಬರೋದು 2 ದಿನ ಬಂದು 20 ಕಾಯ್ದೆ ಓದಬೇಡ ಅಂಥೇಳಿ. ಯಾಕಂದ್ರೆ ನನಗೊಂದು ಭಾಳ ಜವಾಬ್ದಾರಿ ಕೊಟ್ಟಾರ. ಆ ಜವಾಬ್ದಾರಿ ಹನುಮ ಮಾಲಾಧಾರಿ ಜವಾಬ್ದಾರಿ ನನಗೊಂದು ಭಾಳ ಉತ್ತರ ಕರ್ನಾಟಕದಾದ್ಯಂತ ತಿರುಗಾಡು ಸಂಚಾರ ಮಾಡಬೇಕಾಗಿರೋದ್ರಿಂದ ಅದು ಯಾರು ಪ್ರೀತಿ ವಾತ್ಸಲ್ಯ ಅಂತ ಕೇಳಿದ್ರೆ ತಾವೆಲ್ಲರೂ ನನ್ನನ್ನು ಮನೆ ಮಗ ಅಂತ ತಿಳ್ಕೊಂಡು ಏನು ಪ್ರೀತಿ ಮಾಡಿದಾರಲ್ಲ, ಅದಕ್ಕೋಸ್ಕರ ನನಗೆ ಹನುಮಾನ್ ದೇವ್ರದ ಒಂದು ಆಶೀರ್ವಾದ. ಆ ಹನುಮ ಮಾಲಾಧಾರಿಗಳನ್ನು ಪೂರ್ವ ಸಿದ್ಧತೆಯನ್ನು ಬೈಠಕ್ಕಿರೋದ್ರಿಂದ 2-3 ದಿವಸ ಬಿಟ್ಟಿದ್ದೆ ನಾನು. ಮುಂದಿನ ವರ್ಷ ಕೂಡ ನೀವು ಕುಂಡಿರ್ತೀನಿ ಅಂದ್ರೆ 11 ತನಕ ಪ್ರವಚನ ಚಾಲು. ಹೆಚ್ಚಿನ ಸಮಯ 7 ಗಂಟೆಗೆ ಬರಬೇಕು. ಅದರ ಜೊತೆಗೆ 11 ದಿವಸ ಪ್ರವಚನ ಆಗಬೇಕು. 11 ದಿವಸಕ್ಕೆ ಇನ್ನೊಂದು ಮಂದಿ ತಯಾರಾಗುವಂಥದ್ದು ನಿಮ್ಮಲ್ಲಿ ಮಾದಾನ ಮಲ್ಕರಿಸಿದ ಶಕ್ತಿ ಕೊಡ್ತಾನ. ಮುಂದಿನ ವರ್ಷ 11 ದಿವಸ ಪ್ರವಚನ, 11 ದಿವಸ ಸಿದ್ಧರ ಭೇಟಿ, ಇನ್ನೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು ಬರುವಂಥದ್ದು ಒಂದು ಲಕ್ಷಣಗಳ ಕಾಣ್ತಾ ಇದೆ. ಇಲ್ಲಿ ಇನ್ನೂ ಹೆಚ್ಚಿನ ಪುಣ್ಯ ಪುರುಷರು, ಮಹಾತ್ಮರು, ಸತ್ಪುರುಷರು ಬರ್ತಾರೆ. ಇದ್ರ ಜೊತೆಗೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ 1955ರಲ್ಲಿ ಕೃಷ್ಣ ಆರತಿಯನ್ನು ನಿಂತು ಹೋಗಿದೆ ಅದು. ಯಾಕಂದರೆ ಕೃಷ್ಣಾ ನದಿಗೆ ಗಂಗೆ ಆರತಿಯನ್ನು ಮಾಡ್ತಿದ್ರು ಅವ್ರು ಕುಂಭಮೇಳದೊಳಗೆ. ಅದು 1955ರೊಳಗೆ ಆದಿಲ್ ಶಾಹೀನ್ ಆಡಳಿತದೊಳಗೆ ನಿಲ್ತಾ ಇದೆ. ಅದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದ್ರೆ 1950ರಾಗ ನಿಂತು ಹೋಗಿರ್ತಕ್ಕಂಥ ಆರತಿ ಅದು ನಮ್ಮ ಜಕ್ನೂರು ಮುಂದೆನೇ ಅದು ಪ್ರಾರಂಭ ಆಗ್ತಾ ಇದೇನ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಆ ಆರತಿ ಬೆಳಗಿಸುವಂಥ ಕೆಲಸ ಆ ಭಗವಂತ ಮಾದಾನ ಮಲ್ಕಾರ್ಷಿದ ಕೊಂತಾದೇವಿ ಮಾಡ್ತಾಳೆ. ಆ ಶಕ್ತಿಯನ್ನು ತಮ್ಮೆಲ್ಲರಿಗೆ ಕೊಡುವಂಥ ಶಕ್ತಿಯನ್ನು ಇಟ್ಕೊಂಡು ಮುಂಬರುವ ದಿನಮಾನಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ಆಚಾರ ವಿಚಾರ ಆರೋಗ್ಯ ಸಂಪತ್ತನ್ನು ಮಾದಾನ ಮಲ್ಕಾರ್ಷಿದ ಒದಗಿಸ್ಲನ್ನುವಂಥದ್ದು. ಯಾಕಂದರೆ ನಾನು ವಿಷಯನ ಮಾತಾಡಿದ್ರು ಪರಮ ಪೂಜ್ಯರ ಮುಂದೆ ನಾನು ಭಾಳ ಚಿಕ್ಕವ. ಅವರು ವಿಷಯ ಮಾತಾಡಿದ ನಂತರ ನಾನು ವಿಷಯ ಮಾತಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಕೂಡ ಹಾಲಬಾನ ಉಣ್ರೆ ತಟ್ಟ ಹೇಳಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಇಷ್ಟೇ ಹಾಲಬಾನ ಉಣ್ಬೇಕಂತ ಇಷ್ಟೇ ಹೇಳಿದ್ದೀನಿ. ಅದಕ್ಕೆ ಇವತ್ತಿನ ದಿವಸದಲ್ಲಿ ಕೈ ಮಾಡಿ ಕರೆಯುವಂಥ ಜಕ್ನೂರ ನಮ್ಮೂರಾಗಿದೆ ಅಂತ ನಾನು ಹೆಮ್ಮೆಯಿಂದ ಇವತ್ತು ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತ ಕೇಳಿದ್ರೆ, ನಾಳೆ ಎಲ್ಲ ಸಿದ್ಧರ ಪಲ್ಲಕ್ಕಿಯ ಭೇಟಿ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು ತಾಯಂದಿರಾತು ಇಲ್ಲಿ ಕೂತಿರ್ತಕ್ಕಂಥ ಬಂಧುಗಳು ಆ ಡೊಳ್ಳಿನ ಹಾಡೋದು ಏನರೇ ಹಚ್ಚಿದ್ರೆ ಅಂದ್ರೆ ಯಾರೂ ಕಾಣೋದಿಲ್ಲ. ನೀವು ಒಬ್ಬಕ್ಕೆ ಡ್ಯಾನ್ಸ್ ಮಾಡು ಹುಡುಗಿ ಬಂದಾಳ ಅಂದ್ರೆ ಎಲ್ಲರೂ ಅಲ್ಲಿ ಹೊರಗೆ ಇರ್ತೀರಿ. ಯಾಕಂದ್ರೆ ನಾವು ಹೋದವ್ರು ಅಬ್ಸರ್ವ್ ಮಾಡ್ಕೋತಿದ್ದೀನಿ ನಾನು ಎಷ್ಟೋ ತನ ಮಾತಾಡಿದ್ರೆ ಏನಾಗ್ತೈತೆ ಅಂಥೇಳಿ. ನೀವು ತಾಯಿಯಂದಿರು ಸದ್ಭಕ್ತಿ ಸನ್ಮಾರ್ಗದೊಳಗೆ ಇದ್ದವ್ರು ಅದೀರಿ. ಯಾಕಂದ್ರೆ ಅಪ್ಪಗಳು ಒಂದು ಮಾತನ್ನು ನುಡಿ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತ ಕೇಳಿದ್ರೆ, ನೀವೆಲ್ಲ ಈ ಬತ್ತಿ ಹಚ್ಕೊಂಡು ಬಂದಿದ್ದನ್ನು ನೋಡಿದ್ರೆ ನನಗೆ ಕೊಂತೆವಾಯಿ ನೋಡ್ದಂಗೆ ಆಗೈತಿ ಅಂತ ಒಂದು ಮಾತನ್ನು ವ್ಯಕ್ತಪಡಿಸಿದ್ರು ಅವರು. ಬಹುಶಃ ನಿಮ್ಮನ್ನು ಮುಖಸ್ಥಿತಿ ಅಂತ ಮಾಡುವಂಥ ವ್ಯವಸ್ಥೆ ಆಗಲಿಲ್ಲ. ಎಲ್ಲರೂ ತಾಯಿಯಂದಿರು ತಲೆ ಮ್ಯಾಗ ಶರ್ಗ ಹೊಚ್ಕೊಂಡು ಈ ಬತ್ತಿ ಹಚ್ಕೊಂಡು ಕೂತಿರಲ್ಲ, ಅದನ್ನು ನೋಡಿ ಕೊಂತೆವಾಯಿನ ಕಂಡಂಗೆ ಆಗಿದೆ ನಮ್ಮ ಪರಮ ಪೂಜ್ಯರಿಗೆ. ಇವತ್ತು ಎಲ್ಲರೂ ಆ ಆದಿಶಕ್ತಿ ಕೊಂತ ಮಾತೆಯ ಸ್ವರೂಪದವರು ನನ್ನ ತಾಯಿಯಂದಿರು. ಮತ್ತು ಶುಕ್ರವಾರಕ್ಕೊಮ್ಮೆ ಪೂಜೆ ಮಾತ್ರ ತಾವೆಲ್ಲರೂ ಮಾಡ್ತೀರ ಇಲ್ಲ, ಅದಕ್ಕೆ ಸತ್ಸಂಗ ಅಂತ ಹೆಸರಿಡ್ರಿ.
ಶುಕ್ರವಾರಕ್ಕೊಮ್ಮೆ ಸತ್ಸಂಗಕ್ಕೆಲ್ಲ ಇಲ್ಲಿ ಮುಂದೆ ಕೂತು ಬಿ ಟೀಮ್ ಎಲ್ಲ ಅಲ್ಲಿ ಇರ್ಬೇಕು ಮತ್ತೆ. ಈ ಬಿ ಟೀಮಿನವ್ರು ಒಟ್ಟರು ತೊಗೊಂಡು ಅದನ್ನು ಕಾರ್ಯಕ್ರಮ ಮಾಡಬೇಕು. ಮುಂದಿನ ವರ್ಷ ಅಪಗೋಳು ಮಂಗಳಾರತಿ ಮಾಡೋಂಗಿಲ್ಲ, ಈ ಮುಂದೆ ಕೂತವ್ರ ಕಡೆನ ಮಂಗಳಾರತಿ ಅನಿಸ್ಬೇಕ್ರೆ ದಿನ. ಈ ಸಂಸ್ಕಾರವನ್ನು ಕಲಿತ ನಾವು ನೀವೆಲ್ಲರೂ ಭಂಡಾರವನ್ನು ನಂಬಿ ನಮ್ಮ ಬಾಳೆ ಬಂಗಾರ ಮಾಡ್ಕೊಳ್ಳೋಣ ಅನ್ನುವಂಥದ್ದು. ಅದ್ರ ಜೊತೆಗೆ ಕನಕದಾಸ ಜಯಂತಿನೂ ಐತಿ. ಮತ್ತು ಕನಕದಾಸಂದ ನಾಳೆ ಮಾತಾಡ್ತೀನಿ. ಕುಲ ಕುಲ ಎಂದು ಕುಲದಾಡದಿರಿ, ಕುಲದ ನೆಲೆ ನೀವ್ಯಾರಾದರೂ ಬಲ್ಲಿರ. ಆತ್ಮ ಯಾವ ಕುಲ, ನೀರು ಯಾವ ಕುಲ, ಭೂಮಿ ಯಾವ ಕುಲ, ತಿನ್ನುವ ಅನ್ನ ಯಾವ ಕುಲ ಅನ್ನೋದ್ರ ಬಗ್ಗೆ ನಾಳೆಗೆ ಕನಕದಾಸಂದ ಜೋರದಾರದಾಗ. ಮತ್ತು ಇನ್ನೊಂದು ಎಲ್ಲರೂ ಆರತಿ ಹಾಕಿ ತೊಗೊಂಬರಂಗಿಲ್ಲ, ಅದೊಂದು ನನಗೆ ವಿಶೇಷತೆ ಆಗವಲ್ದು. ಕುಂಭ ಆರತಿ ಹಾಕಿ ತರುವುದಿಲ್ಲ ನೀವೆಲ್ಲರೂ. ನಾಳೆಗೆ ಪಾಳೆಗೆ ಹೊಂಟ ನಂಬರ್ ಬರ್ಕೋತೀನಿ ನಿಮ್ದೆಲ್ಲರದು. ನಾನೇ ಗೇಟಿಗೆ ನಿಂದಿರ್ತೀನಿ. ಯಾಕಂದ್ರೆ ನೀನು ಜಮ್ಕಂಡಾಗ ನೋಡಿರಿ ನೀವು ಉತ್ಸವ ಎಷ್ಟು ವಿಜೃಂಭಣೆಯಿಂದ ನಡೀತದೆ. ಕಣ್ಣು ತುಂಬ್ಕೋಬೇಕು ಆ ಉತ್ಸವ ನೋಡಿ. ನಿಮ್ಮ ಹುಮ್ಮಸ್ಸ, ನಿಮ್ಮ ಧೈರ್ಯ, ನಿಮ್ಮ ಸಾಧನೆಗಳು ಏನಾಗಬೇಕಂದ್ರೆ ಮತ್ತೊಂದು ಹಳ್ಳಿಯವರು ನೋಡಿ ಕಲಿಯೋ ಥರ ನಮ್ಮ ಊರಿನ ಹೆಸರಾಗಬೇಕು. ನೀವೆಲ್ಲರೂ ನಾಳೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ಎಲ್ಲ ತಾಯಿಯಂದಿರು ಡೊಳ್ಳಿನಾಡ ಹಚ್ಚಿದಾಗ ನೀವು ಯಾರೂ ಬರಲಿಲ್ಲ, ಅಲ್ಲಿ ಕುರ್ಚಿ ಮ್ಯಾಗ ಕುಂಡ್ರಿಲಿಲ್ಲ ಅಂದ್ರೆ ಈ ಮೈಕ್ ತೊಗೊಂಡು ನಾನು ನಿಮ್ಮ ಮನೆಗೆ ಬರ್ತೀನಿ ತಲೆಯಾಗಿರಲಿ. ಅದು ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ 2 ದಿವಸಿನ ಜಾತ್ರೆ ಯಶಸ್ವಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಸಮಯದ ಬಿಡ್ರಿ ಅವಿನ ತಗು ಸಾಕಿ. ಮತ್ತು ಬೆಳತಾನ ನಿಂತೀರಿ ನೀವು ತೂಕೋತಲ್ಲಿ ಕುಂಡ್ರಿ ಸಾಕಿ. ಅಂದ್ರೆ ನನಗೆ ಇವ್ರು ಹೇಳ್ಯಾರ, ನಾ ಹೇಳಿಲ್ಲ ಮತ್ತದು. ಯಾಕಂದ್ರೆ ಹೋಳ್ಗೆ ತಿಂದಂಗೆ ಆಗಬಾರ್ದು ಆಗಲೇ. ಅದಕ್ಕೆ ನಾಳಿನ ದಿವಸ ಎಲ್ಲ ಸತ್ಯಸಿದ್ಧರ ಭಂಡಾರ ಭೇಟಿ ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ಭಕ್ತಿ ಸೇವೆಯನ್ನು ಅರ್ಪಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ಅದಕ್ಕೆ ಎಲ್ಲರ ಸೇವೆ ಇರಲಿ. ಅದ್ರ ಜೊತೆಗೆ ಹೆಚ್ಚಿನ ಯುವಕರೆಲ್ಲರೂ ಕೂಡ ಆ ವಿಶ್ವ ಮತ್ತು ಮಂಗಳಾರತಿಯಾಗನೇ ಎದ್ದು ಹೋಗಬಾರ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾರ. ಮತ್ತು ಈ ಪರಿಶಿ ಹಾಕಿದವು